ಇನ್ನೊಂದು ಪ್ರಕರಣ ನಾನು ಕೊಡ್ತೀನಿ ನಿಮಗೆ. ಇವರು ಅರಳ್ಳಿ ಹತ್ರ ಅಲ್ಲಿ ಯಾರು ಒಬ್ಬ ನಂಜುಂಡಪ್ಪ ಅಂತ ರಿಟೈರ್ಡ್ ಆಗಿದ್ದಾರೆ, ನಿವೃತ್ತ. ಅವರು ಅಲ್ಲಿರುವಂತ ಲೇಔಟ್ಗಳು ಮಾಡೋ ಅಂತವ್ರಿಗೆ ಅವನು ಅಲ್ಲಿದ್ದ ಮೊದಲು ಕಾರ್ಪೊರೇಷನ್, ಈಗ ರಿಟೈರ್ಡ್ ಆಗಿದೆ. ಅವನು ಒಂದು ಆಫೀಸ್ ಮಾಡ್ಕೊಂಡ ಅವನಿಗೆ ಎಲ್ಲ ಒಂದೊಂದು ಸೈಟ್ಗೆ ಸುಮಾರು 30,000 to 40,000 ರೂಪಾಯಿ ಉಸಿಲಿ. ಆ ಉಸೂಲಿ ಮಾಡಿರೋ ರೆಕಾರ್ಡನ್ನು ಮಾಡಿದ್ದೀನಿ, ಎಷ್ಟೆಷ್ಟು ಕೇಳಿದ್ದಾನೆ, ಯಾರ್ಯಾರು ಕೊಡಬೇಕು ಅಂತ ಪೆನ್ ಡ್ರೈವಲ್ಲಿ ಇದೆ, ಅದನ್ನು ಕೊಡ್ತೀನಿ ನಿಮಗೆ. ನಾನು ಸುಮ್ಮನೆ ಹಿಂಗೆ ತೋರಿಸ್ಬಿಟ್ಟು ಜಾಬಲ್ಲಿ ಐತೆ ಐತೆ ಅಂತ ಹೇಳಲ್ಲ ನಾನು. ಇಲ್ಲಿಟ್ಟಿದ್ದೀನಿ ನಾನು, ಐತೆ ನಾನು ಹೇಳಿದ್ದೀನಿ, ಇಲ್ಲೇ ಐತೆ. ನಿಮ್ಗೆ ಹೇಳಿದ್ದು, ನೀವು ಯಾವಾಗ ತೋರಿಸ್ತಾ ಇರ್ತೀರ ಅದಕ್ಕೆ ಹೇಳಿದ್ದು ನಾನು. ನೀವೇ ತೋರಿಸಿರೋದು, ನೀವೇ ತೋರಿಸಿರೋದು, ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು. ಅವ್ರು ಯಾರಿಗೋ ತೋರ್ಸಕ್ ಹೋಗ್ತಾವ್ರೆ ಅದು. ಇಲ್ಲ ಅಧ್ಯಕ್ಷರೇ, ಇದು ಅಂದ್ರೆ ಆದಿ ಬೀದಿಗಳಲ್ಲೂ ಇವತ್ತು ಒಂದೊಂದು ವಾರ್ಡಲ್ಲೂ ಕೂಡ 10 to 15 ಜನ ಒಂದು ದಂಧೆ ಮಾಡ್ಕೊಂಡು ವಸೂಲಿಗಿಳಿದಿರುವಂತ ದಾಖಲೆಗಳಿದೆ. ಇದರಲ್ಲೂ ಅವನು 50,000 ಕೇಳಿದ, 50,000. ಈ ದಾಖಲೆಯಲ್ಲಿ 50,000 ಇದ್ದಾನೆ, ಅದ್ರ ರೆಕಾರ್ಡನ್ನು ನನ್ನ ಹತ್ರ ಇದೆ. ಅವನು ಕೂಡ ಫೋನ್ ಪೇ ಮಾಡ್ಕೊಂಡಿದ್ದೆ, ಇದರಲ್ಲಿ ಇದೆ, ಅವನು ಫೋನ್ ಪೇ ಮಾಡ್ಕೊಂಡಿರೋದು ಇದೆ ಅವನು. ಅದು ಕೊಡ್ತೀನಿ. ಆಮೇಲೆ ಇನ್ನ ಹೇಗೆ ನಿಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ದಂಧೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇನ್ನೊಂದು ಕೊಡ್ತೀನಿ ನಾನು. ಈ ಖಾತಾ ಇದು ಆಗಿರುವಂಥದ್ದು, ಇದೆಲ್ಲ ಸರ್ಟಿಫಿಕೇಟ್ ಕೊಡ್ತೀನಿ. ಅದು ಒಟ್ಟು 40,000 ರೂಪಾಯಿಗೆ ಮಾತಾಡಿರೋದು. ಅದು ಏನಪ್ಪ ಯಾರ್ದು ಅಲ್ಲ, ಅವ್ರು ಕೊಡು ನೋಡಿ, ಇಲ್ಲಿ $40,000ಕ್ಕೆ ತಗೊಂಡಿರೋದು. ಇದು ಫೋನ್ ಪೇನೆ. 20,000 ಒಂದ್ಸರಿ, 40,000 ಒಂದ್ಸರಿ. ಎಲ್ಲ ಫೋನ್, ಎಲ್ಲ ರೈಟ್ ಮಾರ್ಕ್ ಬಂದವೆ ನೋಡಿ, ಎಲ್ಲ ರೈಟ್. ಬ್ಯಾಂಕ್ ನಂಬರು ಎಲ್ಲ ಐತೆ ಇದ್ರಲ್ಲಿ. ನಾನೇನೋ ಇದ್ರಲ್ಲಿ ಮುಚ್ಚಿಡೋ ಪ್ರಶ್ನೆನೂ ಅಲ್ಲ ಇದು, ಈಗಾಗಲೇ ನಾನು ಹೇಳಿದ್ದೀನಿ. ಇಷ್ಟು ಹೇಳಿದ್ದೀನಿ. ಇನ್ನು ಮನೆ ಹರಾಜು ಇವಾಗ ಇಲ್ಲ, ಇನ್ನೂ ಇದೆ, ನಾಡ್ದವರೆಗೂ ಇದೆಯಲ್ಲ, ರದ್ದು ಮಾಡಿಸಿದಿರಲ್ಲ ನಾವು, ನಡಿಬೇಕು ಅಂತೇಳಿ. ಅಧ್ಯಕ್ಷರೇ, ಇನ್ನೇನೇನೋ ಮೋಸ ಮಾಡ್ತಾರೆ ಈ ಕಾರ್ಪೊರೇಷನ್ ಅಲ್ಲಿ ಅಂತಂದ್ರೆ, ಈಗ ಯಾರ ಮೇಲೆ ಇವರು ಅಟ್ಯಾಕ್ ಮಾಡಬೇಕು? DK ಶಿವಕುಮಾರ್ ಅವರು ಯಾರ್ಯಾರೋ ದೊಡ್ಡ ದೊಡ್ಡ ಡೆವಲಪರ್ಸ್ ಇದ್ದಾರೆ. ಈಗ ಮಂತ್ರಿ ಇದ್ದಾನೆ, ಕೋಟ್ಯಾಂತರ ರೂಪಾಯಿ ದುಡ್ಡು ಕಟ್ಬೇಕು ಅವನು, ಕೋಟ್ಯಾಂತರ ರೂಪಾಯಿ. HMT ಫ್ಯಾಕ್ಟ್ರಿ ಅವರು ಕೋಟ್ಯಾಂತರ ರೂಪಾಯಿ ದುಡ್ಡು ಕಟ್ಟಬೇಕು, ಟ್ಯಾಕ್ಸ್ ಕಟ್ಟೇ ಇಲ್ಲ 10-12 ವರ್ಷದಿಂದ. ಆ ಥರದ್ದು ಒಂದು 1,000 ಕೋಟಿ ಇದೆ ಈಗ ಕಾರ್ಪೊರೇಷನ್ಗೆ ಬರಬೇಕು, 1,000 ಕೋಟಿ ಇದೆ. ಅವ್ರ ಮೇಲೆ ಹೋಗಲ್ಲ ಅವ್ರು ಹೋಗಲ್ಲ ನೋಡಿ. ಬಡವ್ರ ಮೇಲೆ ಪ್ರಹಾರ. ಇಲ್ಲೊಂದು ನೋಡಿ ಹೇಳ್ತೀನಿ, ಒಂದು ತೆರಿಗೆ ಪಾವತಿಗೆ ಹೇಳಿದ್ದಾರೆ. HBR ಲೇಔಟ್ ನಿಮ್ದ, HBR ಲೇಔಟ್ ಬಡಾವಣೆ ಸಂಖ್ಯೆ 1701, ಮನೆ ನಿವಾಸಿ ಬಾಕಿ 2 ವರ್ಷದಿಂದ ತೆರಿಗೆಯನ್ನ ಕಟ್ಟಿರಲ್ಲ. ನೋಟಿಸ್ ಅವ್ರಿಗೆ 26 ಫೆಬ್ರವರಿ 3ನೇ ತಾರೀಕು ಅವರಿಗೆ ನೋಂದಾಯಿತ ಮೊಬೈಲ್ಗೆ BBMP ಮೆಸೇಜ್ ರವಾನೆ. BBMP ನಮ್ಮ ಅಧಿಕಾರಿಗಳು ಮೆಸೇಜ್ ಹಾಕ್ತಾರೆ, ನೀನು 2 ವರ್ಷದಿಂದ ಕಟ್ಟಿಲ್ಲ, ನೀನು ಟ್ಯಾಕ್ಸ್ ಕಟ್ಟಿಲ್ಲ, ಅದಕ್ಕೆ ನಿನ್ನ ಮನೆ ಹರಾಜ್ ಅಂತಾರೆ. ಹರಾಜ್ 2 ವರ್ಷ. ನೀವು ಹಂಗಂತೀರಾ, ಅವರು ಮತ್ತೆ ನಮ್ಮ ರಾಯರೆಡ್ಡಿ ಅಂತಾರೆ 2 ವರ್ಷ ಕಟ್ಟಿಲ್ಲ ಅಂತ ಸುಮ್ಮನೆ ಬಿಟ್ಬಿಡ್ಬೇಕಾ ಅಂತೀರಾ ಅನ್ಗಂಡೆ ಅಂತ ಬಿಟ್ಬಿಡ್ಬೇಕಾ? ಮಾಡೋ ಸ್ಟ್ರಿಕ್ಟು, ಒಂದ್ ದಿನಾನು ಬಿಡಲ್ಲ ಅಂತ ಅವ್ರ ಲೆಕ್ಕ. ಇದೇನಾಗಿದೆ ಅಂದ್ರೆ, ಈ ಖಾತಾ ಏನಾಗಿದೆ ಅವನಿಗೆ, ಇವ್ರ ತಂದೆ ಅವನಿಗೆ 3 ವರ್ಷದಿಂದ ಮಗನಿಗೆ ರಿಜಿಸ್ಟರ್ ಮಾಡಿಕೊಟ್ಬಿಟ್ಟಿದ್ದಾರೆ. ಮಗನಿಗೆ 3 ವರ್ಷದಿಂದ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ರಿಜಿಸ್ಟರ್ ಆದ್ಮೇಲೆ ಅವನ ಹೆಸರು ಖಾತಾನೂ ಆಗಿದೆ. ಆ ಖಾತಾ ಇದು ಎಕ್ಸ್ಟ್ರಾಕ್ಟಿವ್ ಇದೆ ನನ್ನ ಹತ್ರ ನೋಡಿ, ಇಲ್ಲೇ ಖಾತಾ ಇದೆ ಅವನ ಹೆಸರಲ್ಲಿ. ಯಾರ ಮಗನ ಹೆಸರು ಮಾಡಿಕೊಟ್ಟಿದ್ರೋ ಅವನ ಹೆಸರಲ್ಲಿ ಖಾತಾ ಇದೆ.
ಅವನು ಎಲ್ಲ ಇದುವರೆಗೂ ಅಪ್ ಟು ಡೇಟ್ ಟ್ಯಾಕ್ಸ್ ಕಟ್ಬಿಟ್ಟಿದ್ದ, ಅಪ್ ಟು ಡೇಟ್ ಟ್ಯಾಕ್ಸ್ ಕಟ್ಟಿದ್ದಾನೆ ಅವನು, ಒಂದು ವರ್ಷನೂ ಮಿಸ್ ಆಗಿಲ್ಲ. ಆದ್ರೆ ಅವನಿಗೆ ಅವ್ರ ಅಪ್ಪನಿಗೆ ಹೋಗೈತೆ ಮೆಸೇಜು, ನಿನ್ನ ಮನೆ ಹರಾಜ್ ಅಂತ. ಅವ್ರಿಗೆ 80 ವರ್ಷ, ಏನು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬೇಕು ಅವರು? ಇಷ್ಟು ಈ ತರ ಒಂದು ಸಾಫ್ಟ್ವೇರ್ ಕಾಮನ್. ನಾ ಹೇಳ್ತಾ ಇದ್ರೆ ನಾವು ಆ ತರ ಮಾಡ್ಬಿಡ್ತೀರಿ, ನಮ್ಮ ಸಾಫ್ಟ್ವೇರ್ ಹಿಂಗೆ ಹುಡುಕಿ ಹೊಡಿತೀರಿ. ಈಗ ನಡೀತಾ ಇದೆಯಲ್ಲ ಅದ್ಯಾವುದೋ ವಾರು, ಇಸ್ರೇಲು ಇರಾನು, ಹುಡುಕಿ ಹೊಡಿತಾರಲ್ಲ, ಹಂಗೆ ನಮ್ಮ ಕಾರ್ಪೊರೇಷನ್ ಹುಡುಕಿ ಹೊಡಿತಾ ಇದ್ದಾರೆ ಅಮಾಯಕರನ್ನ. ಟ್ಯಾಕ್ಸ್ ಕಟ್ಟಿದ್ದಾರೆ, ಅಪ್ ಟು ಡೇಟ್ ಟ್ಯಾಕ್ಸ್. ಆದ್ರೆ ನೋಟಿಸು ನಿನ್ ಮನೆ ಹರಾಜ್ ಅಂತ. ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ ಹಿಂಗೆ? ಲೆಕ್ಕ ಇಲ್ಲ, ಅಷ್ಟು ಜನ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಹೇಳಿದ್ದೀನಿ, ಇನ್ನೂ ಇದೆ, ಇನ್ನೂ ಬೇಕು, ಇನ್ನೂ ಹೇಳ್ತೀನಿ ನೋಡಿ, ಇನ್ನೂ ಇದೆ. ಅವರು ಅಷ್ಟೇ, ಇನ್ನೊಬ್ಬರದು ಈ ಟ್ಯಾಕ್ಸ್ ಪೇಯ್ಡ್ ರೆಸಿಪ್ಟ್ಸ್ ಎಲ್ಲ ಇದೆ ನೋಡಿ. ಅವ್ರು ಅಪ್ ಟು ಡೇಟ್ ಟ್ಯಾಕ್ಸ್ ಕಟ್ಟಿದ್ದಾರೆ. ಈ ತರದ ನನಗೊಂದು 50 ಕೊಡ್ತೀನಿ. ನಮ್ಮ 50 ಮೋರ್ ದೆನ್ 50 ಇದೆ ನನ್ನ ಹತ್ರ. ನಾನು ನಿಮ್ಮ ಹತ್ರ ಇದು ಮಾತಾಡಿ ನೀವು ಸವಾಲ್ ಹಾಕಿದ್ಮೇಲೆ ನನ್ನ ಆಫೀಸ್ಗೆಲ್ಲ ಏನು ರಾಶಿ ಬಂದ್ಬಿದ್ದಿದೆ. ನಮ್ಮ ಸತೀಶ್ ಹತ್ರನೂ ಇದೆ ರಾಶಿ. ಅಂದ್ರೆ ನಾನು ಹೇಳೋ ಅಂಥದ್ದು ಉಸೂಲಿ ಹೆಂಗ್ ಮಾಡ್ತಾ ಇದ್ದಾರೆ ಅಂತ. ಈ ಖಾತಾ ಹೆಸರಲ್ಲಿ ಒಂದು ಮಾಫಿಯಾ ಗ್ಯಾಂಗ್ ರೆಡಿ ಆಗಿದೆ ಬೆಂಗಳೂರಲ್ಲಿ. ನಿಮ್ದು ಅವ್ರದ್ದು ಖಾತಾ ಆಗಿರ್ತದೆ, ಒರಿಜಿನಲ್ ಖಾತಾ ಇರುತ್ತೆ. ಇವ್ರೇನ್ ಮಾಡ್ತಾರೆ, ಅವ್ರ ಲೆಡ್ಜರಲ್ಲಿ ಒಂದು ರೌಂಡ್ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಒಂದು ಅವರೇ ರೌಂಡ್ ಮಾಡ್ಕೊಂಡು ಅಲ್ಲಿ ಪಕ್ಕದಲ್ಲಿ ಬಿ ಅಂತ ಬರ್ಕೊಂಡಿರ್ತಾರೆ ಅಷ್ಟೇ. ಒರಿಜಿನಲ್ ರೆಕಾರ್ಡ್ ಅಲ್ಲಿ ಕರೆಕ್ಟ್ ಆಗಿರ್ತದೆ ಖಾತಾ, ಇವ್ರ ರೆಕಾರ್ಡ್ ಅಲ್ಲಿ ಬಿ ಇರ್ತೈತೆ. ತೋರಿಸ್ತಾರೆ, ನೋಡಪ್ಪ ನಿಂದು ಕ್ಯಾನ್ಸಲ್ ಆಗ್ಬಿಟ್ಟೈತೆ, ಇದ್ದಿದ್ದು ಬಿ ಆಗೋಗ್ಬಿಟ್ಟೈತೆ. ಸರ್ ಅದು ಹೆಂಗ್ ಸರ್ ಆಗೋಗ್ಬಿಟ್ಟೈತೆ, ನಾನೇನ್ ಮಾಡ್ಲಿ, ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಬಂದ್ಬಿಟ್ಟಿದೆ. ಇದು ಲಕ್ಷಾಂತರ ಕೇಸ್ ಉಸಿಲಿ, ಲಕ್ಷಾಂತರ ಕೇಸು ಉಸಿಲಿ. ಈ ತರ ಒಂದ್ ರೀತಿ ಮೆಸೇಜ್ ಹಾಕೋದು, ನಿನ್ ಮನೆ ಹರಾಜ್ ಅನ್ನೋದು. ಏನ್ ಸರ್ ಟ್ಯಾಕ್ಸ್ಗೆ? ಅದು ಟ್ಯಾಕ್ಸ್ ಕಟ್ಟಿರೋರು ನಾನು ಹೇಳ್ತಾ ಇರೋದು, ಕಟ್ಟದೇ ಇರೋರು ಪರವಾಗಿಲ್ಲ. ಕಟ್ಟಿರೋರ್ಗು ಮನೆ ಹರಾಜ್ ಆಗ್ತಿರಲ್ಲ ನೀವು. ಈ ಸರ್ಕಾರಕ್ಕೆ ನಾವೇನು ಹೇಳ್ಬೇಕು ಹೇಳಿ ಸರ್ ಅಧ್ಯಕ್ಷ? ಈ ಸರ್ಕಾರಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಅವತ್ತೇನೋ ಒಂದು ಸ್ಪೀಡಲ್ಲಿ ಅವ್ರದ್ದೊಂಥರ ಏನು ಸ್ಪೀಡು, ಒಂದೇ ಭಾರತ್ ರೈಲು ಹೋಗ್ತೈತಲ್ಲ ಹಂಗೆ ಸ್ಪೀಡ್ ಜಾಸ್ತಿ, ಸ್ಪೀಡ್ ಲೈಟ್ನಿಂಗ್ ತರ ಹೊಡೆದ್ಬಿಟ್ರು. ಈಗ ಏನ್ ಹೇಳ್ತೀರಾ ಇದಕ್ಕೆ? ಈ ಲಂಚಕ್ಕೆ ಏನ್ ಹೇಳ್ತೀರಾ? ಸಾಕ್ಷಿ ಕೊಟ್ಟಿದ್ದೀನಿ, ದಾಖಲೆ ಕೊಟ್ಟಿದ್ದೀನಿ, ಫೋನ್ ಪೇ ಕೊಟ್ಟಿದ್ದೀನಿ, ಇನ್ಯಾವ ಪೇ ಕೊಡ್ಬೇಕು ಹೇಳಿ? ನಿಮ್ಮ ಈ ಖಾತಾ ಬಂಡವಾಳನ್ನ ನಾನು ಹೇಳ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.